ಇವತ್ತಿನ ರೆಸಿಪಿ ಸಬ್ಸಿಗೆ ಸೊಪ್ಪಿನ ಸಾರು. ಒಂದು 5 ಕಟ್ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಚೆನ್ನಾಗಿ ತೊಳ್ಕೊಂಡು ಸಬ್ಸಿಗೆ ಸೊಪ್ಪು ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊಳ್ತಿದ್ದೀನಿ. ಸಬ್ಸಿಗೆ ಬೇಳೆ ಎರಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ಬೇಯಿಸೋಣ, ಉಪ್ಪು ಹಾಕ್ಬಿಟ್ಟು. ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಈಗ 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ನೀರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆನೇ ಟೊಮೊಟೊ ಹಂಗೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ರುಬ್ಬಕ್ಕೆ ಮಸಾಲೆ ಇದು. 1 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅರ್ಧ ನೀರುಳ್ಳಿ, ಚಿಕ್ಕದೊಂದು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, ಒಂದು 1/4 ಸ್ಪೂನು ಕರಿಮೆಣಸು, ಅರ್ಧ ಸ್ಪೂನು ಜೀರಿಗೆ, 2 ಲವಂಗ, 1 ಪೀಸ್ ಚಕ್ಕೆ, ಸ್ವಲ್ಪ ಪುಟಾಣಿ, 3 ಸ್ಪೂನು ಸಾಂಬಾರು ಪೌಡ್ರು, ಸ್ವಲ್ಪ ಹುಣಸೆಹಣ್ಣು, ಅರ್ಧ ನೀರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಟ್ಟಿಗೆ ಸೇರಿಸಿ ಎಲ್ಲ ರುಬ್ಕೊಳ್ಳೋಣ. ಈಗ ಫಸ್ಟ್ ರುಬ್ಬಕ್ಕೆ ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ. ಜೀರಿಗೆ, ಮೆಣಸು, ಲವಂಗ, ಚಕ್ಕೆ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ನೀರುಳ್ಳಿ, 1 ಸ್ಪೂನು ಪುಟಾಣಿ, 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಕಾಯಿ ಹಾಕ್ಕೊಳ್ತೀನಿ. ಇಷ್ಟನ್ನು ಫಸ್ಟ್ ನೈಸಾಗಿ ರುಬ್ಕೊಳ್ತೀನಿ. ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಖಾರ ಪುಡಿ ಹಾಕೋಣ. ಇದೆಲ್ಲ ಒಟ್ಟಿಗೆ ಸೇರಿಸಿ ನೈಸಾಗಿ ರುಬ್ಕೊಳ್ಳೋಣ. ಆಮೇಲೆ ಹುಣಸೆಹಣ್ಣು ಮಾತ್ರ ರುಬ್ಬೋದು ಬೇಡ, ಲಾಸ್ಟಿಗೆ ಹಾಕೋಣ. ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಸೊಪ್ಪು ಸೋರು ಹಾಕೊಂಡ್ಬಿಡೋಣ. ಪಾತ್ರೆ ಬಿಸಿಗಿಟ್ಟಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಬೆಳ್ಳುಳ್ಳಿ ಹಾಕಿ, 3 ಬೆಳಗ್ಗೆ ಮೆಣಸಿನಕಾಯಿ ಇಷ್ಟು ಫ್ರೈ ಆಗಿದೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಮಸಾಲನ. ಇವಾಗ ಹಾಕೋಣ. ಮಸಾಲ ಸಿಮ್ಮಲ್ಲಿ ಇಟ್ಕೊಂಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹುಣಸೆಹಣ್ಣ ಸ್ವಲ್ಪ ಬಿಸಿ ಕಟ್ಟಲ್ಲೇ ನೆನೆ ಹಾಕೊತಾ ಇದ್ದೀನಿ. ಈ ಸ್ವಲ್ಪ ಕಟ್ಟು ಹಾಕ್ಬಿಟ್ಟು ಖಾರ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಮಸಾಲೆ ಎಲ್ಲ ಬೆಂದ ಮೇಲೆ ಇನ್ನು ಮಿಕ್ಕಿರೋ ಕಟ್ಟನ್ನು ಆಮೇಲೆ ಲಾಸ್ಟಿಗೆ ಹಾಕೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಕಟ್ಟು ಹಾಕೋಣ. ಈಗ ಉಪ್ಪು ಹಾಕೋಣ. 1 ಸ್ಪೂನ್ ಹಾಕ್ತಾಯಿದ್ದೀನಿ. ಮುಂಚೆ ಸೊಪ್ಪು ಬೇಯಬೇಕಾದ್ರೂ ಉಪ್ಪು ಹಾಕಿದ್ದೆ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿ ಬೇಯಲಿ. ಪ್ಲೇಟ್ ಮುಚ್ಚೋಣ. ಯಾವುದೇ ಕಾರಣಕ್ಕೂ ಮಾತ್ರ ಸಾಂಬಾರು ಮಾತ್ರ ಉಪ್ಪಿಸ್ಬಾರ್ದು. ಸಾಂಬಾರು ಚೆನ್ನಾಗಿ ಬೆಂದಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಂಡು ಬಂದಿದೆ ಅಂದರೆ ಸಾಂಬಾರು ಆಗಿದೆ ಅಂತ. ಈಗ ಹುಣಸೆಹಣ್ಣು ರಸ ಹಾಕೊಳ್ಳೋಣ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು. ಸಾಂಬಾರು ರೆಡಿ ಆಗಿದೆ. ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸೊಪ್ಪು ಚೆನ್ನಾಗಿ ಹಿಂಡಿಟ್ಕೊಂಡಿದ್ದೀನಿ. ನೀರೆಲ್ಲ ತಗೊಂಡಿದ್ದೀನಿ. ಇದನ್ನು ಈಗ ಸೊಪ್ಪು ಹಾಕೋಣ. ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಕು ಅಂದರೆ ಒಂದು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ. ಈಗ ಸ್ವಲ್ಪ ಕಾಯಿ ಹಾಕೋಣ. ಫೈನಲ್ ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಡೋಣ. ಇವಾಗ ಆಗಿದೆ. ಗ್ಯಾಸ್ ಹಾಕ್ಬಿಡುತ್ತೆ. ಸಬ್ಸಿಗೆ ಸೊಪ್ಪಿನ ಸಾರು ರೆಡಿಯಾಗಿದೆ. ಮನೆ ಹೊಸ ಟ್ರೈ ಮಾಡಿ ನೋಡಿ. ತುಪ್ಪ ಹಾಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಆಗುತ್ತೆ, ರೈಸಿಗೂ ಆಗುತ್ತೆ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.